ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಬ್ಬು ಕಾರ್ಖಾನೆಗಳ ಮಾಲೀಕರು ಸಿದ್ದರಾಮಯ್ಯನವ್ರ ಜೊತೆ ಈಗ ಮಾತಾಡ್ತಿದ್ದಾರೆ. ತಮ್ಮ ಬೇಡಿಕೆಗಳೇನು ಅಂತ ಹೇಳ್ತಿದ್ದಾರಲ್ಲ, ಸುಳ್ಳು ಹೇಳ್ತಿದ್ದಾರ ಕಬ್ಬಿನ ಕಾರ್ಖಾನೆ ಮಾಲೀಕರು? ನಾವು ಸಿಕ್ಕಾಪಟ್ಟೆ ಲಾಸಲ್ಲಿದ್ದೀವಿ. ಹಾಗಾದರೆ ಇದೊಂದು ಪಾಯಿಂಟು ಸತ್ಯ ತೆರೆದಿಡತ್ತಲ್ವ? ಏನು ಹೇಳ್ತಿದ್ದಾರೆ, ಅಸಲಿಯತ್ ಏನು, ಅದನ್ನು ನೋಡ್ತಾ ಹೋಗೋಣ. ಈಗ ಕಾರ್ಖಾನೆ ಮಾಲೀಕರು ಏನಂತ ಹೇಳಿದಾರೆ ಗೊತ್ತಾ? ರಾಜ್ಯದಲ್ಲಿ CM ಮುಂದೆ ಅವರ ಅಳಲು, ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸೋದೇ ಕಷ್ಟವಾಗಿದೆ. ಮಹಾರಾಷ್ಟ್ರದ ಕಬ್ಬಲ್ಲಿ ರಿಕವರಿ ಪ್ರಮಾಣ 14% ಇದೆ, ಕರ್ನಾಟಕದಲ್ಲಿ ಅಷ್ಟಿಲ್ಲ. 10.5, 11 ಇದ್ರೆ ಹೆಚ್ಚು ಅಂತಲ್ವಾ? ಹೌದು, ಅಷ್ಟೇ ಇರೋದು. ಕರ್ನಾಟಕದಲ್ಲಿ ಸುಮಾರು ಪ್ರದೇಶಗಳಲ್ಲಿ 12, 13 ಇದೆ, 10.5, 11 ಇದೆ, ಬೇರೆ ಬೇರೆ ಥರ ಇದೆ. ಅವ್ರು ಹೇಳ್ತಿರೋದು ಮಹಾರಾಷ್ಟ್ರದಲ್ಲಿ 14ರಷ್ಟು ರಿಕವರಿ ಇದೆ. ಅವ್ರಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ, ಆದರೂ ಅಲ್ಲಿ ಕೊಡೋ ಹಣ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೊಡ್ತಿದ್ದಾರೆ, ನಮಗೆ ಕೊಡ್ತಿಲ್ಲ ಅಂತ ಹೇಳ್ತಿರೋದಕ್ಕೆ ಕಾರಣ ಇದೆ. ಅಲ್ಲಿ ರಿಕವರಿ ಜಾಸ್ತಿ, ಇಲ್ಲಿ ಕಡಿಮೆ ಅಂತ ಅವ್ರು ಹೇಳ್ತಿದ್ದಾರೆ. ಮಹಾರಾಷ್ಟ್ರದ ಕಂಪೇರ್ ಮಾಡಿಕೊಂಡು ಇಲ್ಲಿ ಹಣ ಕೇಳಿದ್ರೆ ಹೆಂಗಾಗತ್ತೆ ಅಂತ ಅವ್ರ ಪ್ರಶ್ನೆ. ಇದಕ್ಕೆ ಸಿಂಪಲ್ ಆನ್ಸರು, ಕರ್ನಾಟಕದ ಕಬ್ಬನ್ನೇ ತಗೊಂಡು ಮಹಾರಾಷ್ಟ್ರದ ಕಾರ್ಖಾನೆಗಳು ಹೆಂಗೆ ಕೊಡ್ತಾ ಇದ್ದಾವೆ? 3,500, ಅದಕ್ಕೂ ಹೆಚ್ಚು, 10 ಲಕ್ಷ ಟನ್ ಸ್ವಾಮಿ. ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಿದನ್ನು. ಕರ್ನಾಟಕದ ಕಬ್ಬು ಆಲ್ರೆಡಿ ಮಹಾರಾಷ್ಟ್ರಕ್ಕೆ ಹೋಗಿರೋದು 10 ಲಕ್ಷ ಟನ್. ಎಷ್ಟು ತೆರಿಗೆ ಲಾಸ್ ಆಗಿದೆ ಕರ್ನಾಟಕದ ಬೊಕ್ಕಸಕ್ಕೆ. ಹಾಗಾದ್ರೆ ಯಾಕೆ ಹೋದ್ರು ಕರ್ನಾಟಕದ ರೈತರು? ಇಷ್ಟು ಕಡಿಮೆ ರಿಕವರಿ ಇರುವಂಥ ಕಬ್ಬನ್ನು ಮಹಾರಾಷ್ಟ್ರದವ್ರು ತಗೊಳ್ಳೋಕೆ ತಲೆಕೆಟ್ಟಿದೆಯಾ ಆ ಕಾರ್ಖಾನೆಗಳಿಗೆ? ಮಹಾರಾಷ್ಟ್ರದ ಕಾರ್ಖಾನೆಗಳಿಗೆ ನಮ್ಮ ಕಬ್ಬು ಇಷ್ಟ. ಮಹಾರಾಷ್ಟ್ರದ ಕಾರ್ಖಾನೆಗಳು, ತಮಿಳುನಾಡು ಕಾರ್ಖಾನೆಗಳು ಕರ್ನಾಟಕದ ಕಬ್ಬು ತಗೊಳ್ಳೋಕೆ ಮುಗಿ ಬೀಳ್ತಿದ್ದಾವೆ. ಯಾಕಂದರೆ ಅಲ್ಲಿ ಎಥನಾಲು ಮತ್ತೊಂದು ಅಂದ್ಕೊಂಡು ಈಗ ಕಾಂಪಿಟೇಷನ್ ನಮಗೆ ಇನ್ನೂ ಬೇಕು, ಬೇಡಿಕೆ ಅಷ್ಟಿದೆ, ತಗೊಂಡು ಬನ್ನಿ ಅಂತಿದ್ದಾರೆ. ಆದರೆ ಮಹಾರಾಷ್ಟ್ರ ಕಾರ್ಖಾನೆಗಳಿಗೆ ಲಾಭ ಇದೆ, ಅಲ್ಲಿ ರಿಕವರಿ ರೇಟ್ ಹೆಚ್ಚು, ಇಲ್ಲಿ ಕಡಿಮೆ ಅಂತಿದ್ದಾರಲ್ಲ, ಇದು ಶುದ್ಧ ಸುಳ್ಳಲ್ವಾ? ಕರ್ನಾಟಕದ ರೈತರು ದಡ್ರ? ಹಾಗಾದರೆ ಕರ್ನಾಟಕದ ರೈತರು ಅಲ್ಲಿ ಹೋಗಿ ಕೊಡ್ತಿದ್ದಾರೆ, ನಮಗೆ ಸ್ಪಾಟಲ್ಲಿ ದುಡ್ಡು ಸಿಗತ್ತೆ ಅಂದರೆ ಅಟ್ಲೀಸ್ಟ್ 1 ವಾರ 2 ವಾರದ ಒಳಗಾದರೂ ಕೊಡ್ತಾರೆ ಕಡೆ ಪಕ್ಷ. ನಮಗೆ ಕೈಗೆ ದುಡ್ಡು ಬರ್ತಿದೆ, ತಕ್ಷಣಕ್ಕೆ ದುಡ್ಡು ಬರ್ತಿದೆ. ತೂಕದಲ್ಲಿ ಮೋಸ ಮಾಡ್ತಿಲ್ಲ, ನಮ್ಮ ಕಣ್ಣು ಮುಂದೆ ತೂಕ ಆಗ್ತಿದೆ ಗೇಟಲ್ಲಿ. 3ನೇದಾಗಿ ಒಳ್ಳೆ ಪ್ರೈಸ್ ಕೊಡ್ತಿದ್ದಾರೆ, ಅದು ಕೂಡ ಸಾಗಾಟದ ವೆಚ್ಚನೂ ನಮಗೆ ಸರಿದೂಗೋ ರೀತಿಯಲ್ಲಿ ಪ್ರೈಸ್ ಕೊಡ್ತಿದ್ದಾರೆ ಅಂತ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಿದ್ದಾರಲ್ಲ, ಆ ರೈತರು ಸುಳ್ಳು ಹೇಳ್ತಿದ್ದಾರಾ? ಹಾಗಾದರೆ ಆಲ್ರೆಡಿ 10 ಲಕ್ಷ ಟನ್ ಕಬ್ಬು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿರೋದು ಸುಳ್ಳ? ಸಕ್ಕರೆ ಕಾರ್ಖಾನೆಗಳು ಮುಖ್ಯಮಂತ್ರಿಗಳನ್ನೇ ಈಗ ಫೂಲ್ ಮಾಡೋಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ, ಆಕ್ರೋಶ ಸಿಡಿತಾ ಇದೆ. ಮತ್ತು ಸವಲತ್ತು, ಸಂಬಳ ಇತ್ಯಾದಿ ಎಲ್ಲ ನೋಡ್ಕೊಳ್ಬೇಕಲ್ಲ ನಾವು. ಇಲ್ಲಿ ಕಾರ್ಮಿಕರು ಇರ್ತಾರೆ, ರೈತರ ಬೇಡಿಕೆಗಳನ್ನು ನೋಡ್ಕೊಳ್ಬೇಕು. ಸಕ್ಕರೆ ಕಾರ್ಖಾನೆಗಳು ಸಕ್ಕರೆ, ವಿದ್ಯುತ್, ಎಥನಾಲ್ ಉತ್ಪಾದನೆ ಮಾಡಿದ್ರು ಕಷ್ಟದಲ್ಲೇ ಇದ್ದೇವೆ ಅಂತಿದ್ದಾರೆ. ಉಪ ಉತ್ಪನ್ನಗಳು, ನಿಮ್ಗೆ ಸಕ್ಕರೆಯಿಂದ ಲಾಭ ಅಂತ ನಾವು ಹೇಳ್ತಾನೇ ಇಲ್ಲ. ಅವರು ಸಕ್ಕರೆದೇ ಹೇಳ್ತಾ ಕೂತ್ಕೊಂಡಿದ್ದಾರೆ ನೋಡಿ. ಸಕ್ಕರೆ ಈ ಎಕ್ಸ್ಪೋರ್ಟು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ನಾನಾ ನೀತಿಯಿಂದಾಗಿ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳಿಗೆ ತುಂಬ ಅನ್ಯಾಯ ಆಗಿದೆ. ಎಥನಾಲ್ ಮಿಶ್ರಣ, ನೇರ ಎಥನಾಲ್ ಬಳಕೆ, ಇದ್ರ ಬಗ್ಗೆ ಇರೋ ನಿಯಮಗಳು ಹೊರೆಯಾಗ್ತಿದ್ದಾವೆ. ಹಾಗೆ ಒಟ್ಟು ಸಕ್ಕರೆ ಉತ್ಪಾದನೆ ಮತ್ತು ಮಾರಾಟದ ಲೆಕ್ಕಾಚಾರದಲ್ಲಿ ಉತ್ತರ ಭಾರತ ಕಾರ್ಖಾನೆಗಳಿಗೆ ಅನುಕೂಲ ಆಗೋ ರೀತಿ ಇದೆ, ನಮಗೆ ಅನ್ಯಾಯ ಆಗ್ತಿದೆ. ಹಾಗೆ ಸಕ್ಕರೆ ರಫ್ತು ನೀತಿಯಿಂದಾಗ ನಮಗೆ ಪ್ರಾಬ್ಲಮ್ ಆಗ್ತಿದೆ, ಈ ಥರ ಹೇಳ್ತಿದ್ದಾರೆ. KGಗೆ ಸಕ್ಕರೆ ರೇಟು ಜಾಸ್ತಿ ಆಗಬೇಕು, ಆಗ ನಮಗೂ ಕೂಡ ಹೊರೆ ಆಗಲ್ಲ. ಇನ್ಫ್ಯಾಕ್ಟ್ ಸಕ್ಕರೆ ಅಲ್ಲ ಇಲ್ಲಿ ವಿಷಯ, ಎಥನಾಲು, ಬೈ ಪ್ರಾಡಕ್ಟ್ಸು, ಮೊಲಾಸಸ್ಸು, ಅದರಲ್ಲಿ ದೊಡ್ಡ ಮಟ್ಟದ ಲಾಭ ಮಾಡ್ತಿದ್ದಾವೆ. ಬೇರೆ ರಾಜ್ಯಗಳಲ್ಲಿ ಈ ಪ್ರೋತ್ಸಾಹಧನ ರಾಜ್ಯ ಸರ್ಕಾರನೇ ಫಿಕ್ಸ್ ಮಾಡುತ್ತಲ್ಲ, ಕೇಂದ್ರದ FRP ಜೊತೆಗೆ SAP ಅಂತ ಅಂದರೆ ರಾಜ್ಯದ ಸಲಹಾ ದರ ಅಂತ, ಅದು ಫಿಕ್ಸ್ ಮಾಡ್ತಿರೋದೇ ಈ ಧೈರ್ಯದ ಮೇಲೆ. ಕಾರ್ಖಾನೆಗಳಿಗೆ ಒಳ್ಳೆ ಲಾಭ ಆಗ್ತಿರೋದು ಬೈ ಪ್ರಾಡಕ್ಟ್ಸಿಂದ, ಎಥನಾಲಿಂದ. ಆ ಲಾಭದಲ್ಲಿ ಒಳ್ಳೆ ಆದಾಯ ಬರ್ತಿದೆ. ಸೊ ಆ ಕಾರ್ಖಾನೆಗಳು ತಲೆ ಹಾಗಾಗಿ ಕಾರ್ಖಾನೆಗಳು ತಲೆ ಕೆಡಿಸ್ಕೊಳ್ತಿಲ್ಲ ರೈತರಿಗೆ ಪಾಲು ಕೊಡೋಕೆ. ತಮಗೆ ದೊಡ್ಡ ಲಾಭ ಬರ್ತಿರುವಾಗ ರೈತರಿಗೂ ಒಂದು ಸಣ್ಣ ಲಾಭ ಆದರೂ ಆಗಲಿ ಅಂತ ಕೊಡ್ತಿದ್ದಾರೆ. ಕರ್ನಾಟಕದ ಕಾರ್ಖಾನೆಗಳು ಹೇಳ್ತಿರೋದು ನಾವು ನಷ್ಟದಲ್ಲಿದ್ದೀವಿ, ದಯವಿಟ್ಟು ಸರ್ಕಾರನೇ ನಮ್ಮ ಕಾರ್ಖಾನೆ ಟೇಕ್ ಓವರ್ ಮಾಡಿಬಿಡ್ಲಿ. ಬೆಸ್ಟ್ ಚಾನ್ಸು ಸಿದ್ದರಾಮಯ್ಯನವರೇ. ನೋಡಿ, ಸಹಕಾರಿ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ಇದ್ದಿದ್ದೆಲ್ಲ ನಿಧಾನಕ್ಕೆ ಲಾಸ್ ಆಗಿ ಬೇಕು ಅಂತಲೇ ಸರ್ಕಾರದ ಭಾಗವಾಗಿರುವ ದೊಡ್ಡ ದೊಡ್ಡವರು ಆ ಕಾರ್ಖಾನೆಗಳ ಪರಿಸ್ಥಿತಿಯನ್ನು ಹಾಳು ಮಾಡಿ, ಈ ಸರ್ಕಾರ ಹಿಂದಿನ ಸರ್ಕಾರ ಅಂತಲ್ಲ, ಬೇರೆ ಬೇರೆ ಅವಧಿಯಲ್ಲಾಗಿರೋದದು, ಹಾಳು ಮಾಡಿ ನಿಧಾನಕ್ಕೆ ತಮ್ಮ ವಶಕ್ಕೆ ಪಡ್ಕೊಳ್ಳೋದು.
ಖಾಸಗಿ ಮಾಡ್ಕೊಳ್ಳೋದು, ಅದನ್ನು ಖಾಸಗಿಯವ್ರ ಪಾಲಾಗೋ ರೀತಿ ಹಿಂಗೆ ಮಾಡ್ಕೊಂಡಿದ್ರಲ್ಲ. ಈಗ ಬೆಸ್ಟ್ ಚಾನ್ಸ್ ಸಿಕ್ಕಿದೆ. ಖಾಸಗಿಯವರೇ ಹೇಳ್ತಿದ್ದಾರೆ ನಮಗೆ ಕಾರ್ಖಾನೆ ನಡೆಸೋಕ್ಕಾಗಲ್ಲ, ಸರ್ಕಾರನೇ ತೊಗೊಂಡ್ಬಿಡ್ಲಿ ಅಂತ. ಸರ್ಕಾರದ ಕಾರ್ಖಾನೆಗಳು, ಸಹಕಾರಿ ಕಾರ್ಖಾನೆಗಳಿದ್ರೆ ಆ ರಾಜ್ಯದಲ್ಲಿ ರೈತರು ತುಂಬ ತಣ್ಣಗಿರ್ತಾರೆ. ಗುಜರಾತಲ್ಲಿ ಟನ್ಗೆ 4,500 ಕೊಡ್ತಿದ್ದಾರೆ. ಯಾಕಂದರೆ ಇದೇ ರೀಸನ್ನು, ಸರ್ಕಾರದ ಕಂಟ್ರೋಲಲ್ಲಿರೋದ್ರಿಂದ. ಮತ್ತು ಮಹಾರಾಷ್ಟ್ರದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಕಾರ್ಖಾನೆಗಳಿವೆ ಅನ್ನೋದು ವಾಸ್ತವ. ಸೊ ಸಿದ್ದರಾಮಯ್ಯನವರೇ ಬೆಸ್ಟ್ ಚಾನ್ಸ್ ಇದು, ನಮ್ಮ ನಡ್ಸೋಕ್ಕೆ ಆಗ್ತಿಲ್ಲ ಕಾರ್ಖಾನೆನ ಅಂತಿದ್ದಾರೆ. ಬಿಟ್ಕೊಡ್ತಾರೆ ಇವರು ಸಚಿವರುಗಳು. ಸಕ್ಕರೆ ಕಾರ್ಖಾನೆಗೆ ಅರ್ಜಿ ಮೇಲೆ ಅರ್ಜಿ ಹಾಕ್ಕೊಳ್ತಿದ್ದಾರೆ, ನಾವು ಮಾಡ್ತೀವಿ, ಇನ್ನು ಒಂದಲ್ಲ 10 ಕಾರ್ಖಾನೆ ಮಾಡ್ತೀವಿ ಅಂತ. ಒಬ್ಬರು ನೋಡಿ ಇನ್ನೊಬ್ರಿಗೆ ಅರ್ಥ ಆಗ್ಬಿಡುತ್ತೆ. ಲಾಸಲ್ಲಿದ್ದರೆ, ಲಾಸಲ್ಲಿ ನಡೀತಿದ್ವು ಕಾರ್ಖಾನೆಗಳು, ಲಾಸಲ್ಲಿ ನಡೀತಿದ್ರೆ ಯಾಕೆ ಅಷ್ಟು ಕಾಂಪಿಟೇಷನ್ ಬಿದ್ದಂಗೆ ರಾಜಕಾರಣಿಗಳು ಸ್ಥಾಪನೆ ಮಾಡ್ತಿರೋದು? ಇಲ್ಲಿ ಹೇಳ್ತಿರೋದು ಮಾತ್ರ ಸಿಕ್ಕಾಪಟ್ಟೆ ಲಾಸಲ್ಲಿದ್ದೀವಿ, ನಮಗೆ ನಡ್ಸೋಕ್ಕೆ ಆಗ್ತಿಲ್ಲ, 1 ಎಕರೆಯೂ ಕಬ್ಬು ಬೆಳೆಯದ. ಕೆಲವು ರೈತರು ಕಾರ್ಖಾನೆ ಮಾಲೀಕರ ಬಗ್ಗೆ ಮಾತಾಡ್ತಿದ್ದಾರೆ. ನಮಗೆ ಅದನ್ನೆಲ್ಲ ಕೇಳಿ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಂತಿದ್ದಾರೆ. ಅಲ್ಲಿ MLA ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ನೋಡಿದ್ರೆ ಇವರಿಗೆ ಮನಸ್ಸಿಗೆ ನೋವಾಗ್ತಿದೆಯಂತೆ. ಈಗ ಶ್ರೀಶೈಲ ಜಗದ್ಗುರುಗಳು ಬಂದಿದ್ದಾರೆ, ಮತ್ತು ರೈತ ನಾಯಕರು ಬಂದಿದ್ದಾರೆ. ರೈತ ನಾಯಕರೆಲ್ಲ ಕಬ್ಬು ಬೆಳ್ಕೊಂಡೇ ಕೂರ್ತಾರೆ ಅಂತಲ್ಲ, ರೈತರು ಹೋರಾಟಕ್ಕೆ ಸಾಥ್ ಕೊಡ್ತಾರೆ, ತಪ್ಪೇನಿದೆ? ನಾವು ರೈತರ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದೀವಿ, ತಪ್ಪೇನಿದೆ? ಜಗದ್ಗುರುಗಳು ಬಂದಿದ್ದಾರೆ, ಅವರು ಸಾಥ್ ಕೊಡ್ತಿದ್ದಾರೆ. ಅವರದ್ದು ಎಕರೆಗಟ್ಟಲೆ ಕಬ್ಬು ಬೆಳೀತಾ ಇರಬೇಕಂತಿಲ್ಲ. ಕಬ್ಬು ಬೆಳೆ ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ, ನೆನಪಿರಲಿ. ಎಲ್ಲರಿಗೂ ಮನಸ್ಸಿಗೆ ನೋವು ಆಗ್ತಿದೆಯಂತೆ ಕಾರ್ಖಾನೆ ಮಾಲೀಕರಿಗೆ. ಎಥನಾಲ್ ಮಿಶ್ರಣ, ನೇರ ಎಥನಾಲ್ ಬಳಕೆಗೆ ಇರೋ ನಿಯಮ ಸರಿ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಕೇಂದ್ರಕ್ಕೆ ಪತ್ರ ಬರೆದಿದ್ದೀರಾ ಅಂತ ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರು. 6% ಎಥನಾಲ್ ಸಬ್ಸಿಡಿ ಸರಿಯಾಗಿ ಬರ್ತಾನೇ ಇಲ್ಲ, ಇದರಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ರೈತರಿಗೆ ಸರಿ ಟೈಮಿಗೆ ಬಿಲ್ ಕೊಡ್ತಿಲ್ಲ ಅನ್ನೋದನ್ನ ಅವ್ರು ಹೇಳಲ್ಲ. ಈ ದುಡ್ಡು ಜಾಸ್ತಿ ಮಾಡೋದು ಬಿಡಿ, ಪ್ರೈಸ್ ಜಾಸ್ತಿ ಮಾಡೋದು ಒಂದು. ಎಷ್ಟು ದಿನಕ್ಕೆ ಕೊಡ್ತೀರಾ ನೀವು? ರೂಲ್ಸ್ ಇರೋದು 15 ದಿನ ಇದ್ದಿದ್ದು 14 ದಿನ ಆಗಿದೆ. ಎಷ್ಟು ದಿನಕ್ಕೆ ಕೊಡ್ತೀರಾ? ಕಬ್ಬೇನೋ ಖರೀದಿ ಮಾಡಿಬಿಡ್ತೀರಾ. ತೂಕದಲ್ಲೂ ಮೋಸ ಅಂತ ಆರೋಪ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಡೆ ಇದೆ ಅದು ಅಂತ. ಅದ್ರ ಮೇಲೆ ಬಾಕಿ ಉಳಿಸ್ಕೊಳ್ತೀರಾ. ನಿಮ್ಗೆ 6% ಸಬ್ಸಿಡಿ ಮಾತ್ರ ಕರೆಕ್ಟ್ ಟೈಮಿಗೆ ಬರಬೇಕು, ರೈತರಿಗೆ ಕರೆಕ್ಟ್ ಟೈಮಿಗೆ ನೀವು ಬಿಲ್ ಕೊಡಲ್ಲ. ಕೇಂದ್ರದ ರಫ್ತು ನೀತಿಯಿಂದಾಗಿ ರಫ್ತು ಮಾಡುವ ಸಕ್ಕರೆ ಬೆಲೆ ಸ್ಥಳೀಯ ಸಕ್ಕರೆ ಬೆಲೆಗಿಂತ ತುಂಬ ಕಡಿಮೆ ಇದೆ, ಇದು ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ MSP ಮತ್ತು ಎಥನಾಲ್ ದರ ಹೆಚ್ಚಿಸುವಂತೆ ನೀವೇ ಮನವೊಲಿಸಿ ಅಂತ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಳ್ತಿದ್ದಾರೆ. ಸೊ ಈಗ ಇದೊಂಥರ ರೈತರ ಆಕ್ರೋಶ ಇಷ್ಟೇ, ಮೊಸಳೆ ಕಣ್ಣೀರು ಇವ್ರದ್ದು, ಕಾರ್ಖಾನೆಯವ್ರದ್ದು ಅಂತ. ಕಾರ್ಖಾನೆಯವರು ಮಾತು ಕೇಳ್ಕೊಂಡು ದೊಡ್ಡವರೇ ಇದ್ದಾರಲ್ಲ ಅಲ್ಲಿ, ಅವ್ರ ಮಾತಿಗೆ ಮಣದು ಬಿಟ್ರೆ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಂತ. ಬೇರೆ ಎಲ್ಲ ಬೇಡ ರೀ, ಒಂದು ಎಕ್ಸಾಂಪಲ್ ಸಾಕು. ಮಹಾರಾಷ್ಟ್ರದ ಕಾರ್ಖಾನೆಗಳು ಯಾಕೆ ಜಾಸ್ತಿ ಕೊಡ್ತಿದ್ದಾವೆ ಅಂದರೆ ರಿಕವರಿ ರೇಟೇ ಜಾಸ್ತಿ ಇದೆ ಅಲ್ಲಿ ಅಂತಿದ್ದಾರಲ್ಲ. ಮಹಾರಾಷ್ಟ್ರದ ಅದೇ ಕಾರ್ಖಾನೆಗಳು ಕರ್ನಾಟಕ ರೈತರ ಕಬ್ಬನ್ನು ತಗೊಂಡು ಜಾಸ್ತಿ ಬೆಲೆ ಕೊಡ್ತಾ ಇವೆ ಅನ್ನೋದು ರೈತರ ಆಕ್ರೋಶ. ನಾವೇ ಅಲ್ಲಿ ಹೋಗಿ ಮಾರಿದ್ದೀವಿ ಅನ್ನೋದು, ಅದು ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಗೊತ್ತಾಗತ್ತೆ ವಾಸ್ತವ ಏನು ಅಂತ. ಸೊ ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯ SIP ಘೋಷಣೆ ಮಾಡಲೇಬೇಕಾಗತ್ತೆ. ಕನಿಷ್ಠ ಒಂದು 300 ರೂಪಾಯಿ ರಾಜ್ಯದಿಂದ ನಾವು ಪ್ರೋತ್ಸಾಹ ಕೊಡ್ತೀವಿ, FRP ಜೊತೆಗೆ ರಾಜ್ಯ ಸರ್ಕಾರ ಕೊಟ್ಟುಬಿಡುತ್ತೆ ಸೇರಿಸಿ ಅಂತ ಹೇಳಿದ್ರೆ ಸಮಸ್ಯೆ ಫಿನಿಶ್. ಅವ್ರು ಕೇಳಿದಂಥ ಬೆಲೆ ರೀಚ್ ಆಗುತ್ತೆ, ರೈತರು ಮನೆಗೆ ಹೋಗ್ತಾರೆ, ಕಟಾವು ಮಾಡಿ ಇಟ್ಟು ಪಾಪ ಬಂದಿದ್ದಾರೆ ರೀ ಕೆಲವರೆಲ್ಲ. ಕಬ್ಬು ಒಣಗಿ ಹೋದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ತೂಕದ್ದು. ಅವ್ರು ಈ ವರ್ಷದ ಇಳುವರಿ ಇಷ್ಟು ಕಷ್ಟಪಟ್ಟು ತೆಗೆದಿದ್ದು ಕಟಾವು ಮಾಡಿಟ್ಟು ಬಂದಿದ್ದಾರೆ. ಕಬ್ಬು ನುರಿಸೋ ಸಮಯದಲ್ಲಿ ಈಗ ಹೋರಾಟ ಶುರುವಾಗಿದೆ, ಯಾಕಂದರೆ ಸರ್ಕಾರದ್ದು ಇದೆ ಅಲ್ಲಿ, ಪ್ಲ್ಯಾನ್ ಮಾಡಿ ಸರ್ಕಾರ ಮಾಡಿದೆ ಅನ್ನೋ ಆರೋಪನೂ ಕೇಳಿ ಬರ್ತಿದೆ. ಬೇಗ ಘೋಷಣೆ ಮಾಡಬೇಕಿತ್ತು ಬೆಲೆಯನ್ನು. ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದ್ಮೇಲೆ ಅದರ ಆಧಾರದಲ್ಲಿ ರಾಜ್ಯ ಸರ್ಕಾರ ಘೋಷಿಸಬೇಕು. ಅದನ್ನು ಕಟಾವು ಟೈಮ್ ಹತ್ತಿರ ಬಂದಾಗ ನೋಡಿಕೊಂಡು ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ರೈತರು ಇಕ್ಕಟ್ಟಲ್ಲಿ ಸಿಕ್ಕಾಕೋತಾರೆ. ಈ ಟೈಮಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡಿದ್ರೆ ನಾವು ತುಂಬ ದಿನ ರಸ್ತೆಯಲ್ಲಿ ಕೂರೋಕ್ಕಾಗಲ್ಲ. ಅಲ್ಲಿ ಕಬ್ಬಿನ ಗದ್ದೆ ಇಳುವರಿ ಬಂದಿರುತ್ತಲ್ವ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಒಂದೊಂದು ದಿನವೂ ಕಷ್ಟ ಆಗುತ್ತೆ, ಅದಕ್ಕೆ ನೀರು ಮತ್ತೊಂದು ಅಂತ ಅದನ್ನು ಕಾಪಾಡ್ಕೊಳ್ಳೋದು. ಮತ್ತು ಕಟಾವು ಆಗಿದ್ದರೆ ಒಣಗೋಗ್ಬಿಡುತ್ತೆ. ಇಂಥ ಟೈಮಲ್ಲಿ ಹತ್ತಿರ ಬಂದಾಗ ಘೋಷಣೆ ಮಾಡಿಬಿಟ್ರೆ ಹೆಂಗೋ ಈ ವರ್ಷದ ಸಾಗಾಕ್ಬಿಡ್ಬಹುದು ಅನ್ನೋ ಪ್ಲ್ಯಾನ ಅನ್ನೋದೇ ಆರೋಪ ಕೇಳಿ ಬರ್ತಿರೋದು. ಈ ಥರ ತಡವಾಗಿ ನೀವು ಘೋಷಣೆ ಮಾಡಿಕೊಂಡು ಈ ರೀತಿ ರೈತರನ್ನು ಸಂಕಷ್ಟದಲ್ಲೂ ಸಿಕ್ಕಾಕ್ಸಿದಿರಿ ಅನ್ನೋ ಆಕ್ರೋಶ ಸಿಡಿದಿದೆ. ನೀವು ಬೆಂಬಲ ಬೆಲೆಯನ್ನು ಅಂದರೆ FRP ಜೊತೆಗೆ ಇಲ್ಲಿ ಪ್ರೋತ್ಸಾಹ ಬೆಲೆಯನ್ನು ಘೋಷಿಸಲೇಬೇಕು, ಇಲ್ಲ ಸರ್ಕಾರವನ್ನೇ ಶೇಕ್ ಮಾಡ್ತೀವಿ ಅಂತಿದ್ದಾರೆ ರೈತರು. ಬೆಂಕಿ ಹೆಚ್ಚಕ್ಕೆ ಹೋದ ನನ್ನ ಮೇಲೆ ಇವತ್ತು ಕೆಂಡ ಕಾರಿದ್ದೀರಿ, ನನಗೇನು ಬೇಸರ ಇಲ್ಲ. ದಯವಿಟ್ಟು ನಿಮ್ಮ ಹಿರಿಯ ಶಾಸಕರ ಹೇಳಿಕೆ ನಾನು ಗಮನಿಸಿದ್ದೇನೆ. ಇವತ್ತು ಯಶವಂತರಾವ್ ಗೌಡ ಪಾಟೀಲ್ರವರು ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇದ್ದಾರೆ, ಹೋರಾಟಗಾರರೆಲ್ಲ ಅಂತ ಹೇಳ್ತಿದ್ದಾರೆ. ನಾಚಿಕೆ ಆಗಬೇಕು.
ಕಬ್ಬು ಬೆಳೆಗಾರರಿಗೆ ಇವತ್ತು ರೈತರಿಗೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ತತ್ಕ್ಷಣ ಕಬ್ಬು ಬೆಳೆಗಾರರ ಕ್ಷಮೆನ ಯಾಚಿಸಬೇಕು ಅಂತೇಳಿ ಗೌರವಾನ್ವಿತ ಶಾಸಕರನ್ನು ಆಗ್ರಹಪಡಿಸ್ತೇನೆ. ಹಾಗಾಗಿ ನಾವು ಮುಖ್ಯಮಂತ್ರಿ ಹೇಳತಕ್ಕಂಥದ್ದು ಇಷ್ಟೇನೆ, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವ ಬದಲಾಗಿ ಇವತ್ತು ಶುಗರ್ ಕಬ್ಬು ಸೀಸನ್ ಪ್ರಾರಂಭ ಆಗುವ 1 ತಿಂಗಳು 2 ತಿಂಗಳು ಮುಂಚಿತವಾಗಿಯೇ ಇವತ್ತು ಕರೆದಿರ್ತಕ್ಕಂಥ ಸಭೆಯನ್ನು ನೀವು ಕರಿಬೇಕಾಗಿತ್ತು. ತಡ ಆಗಿದೆ, ತಡ ಆಗಿದ್ರೂ ಪರವಾಗಿಲ್ಲ, ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಅಂತೇಳಿ ಕೈ ಕಟ್ಕೊಂಡು ನೀವು ಸುಮ್ಮನೆ ಕುಂದ್ರಬೇಡಿ. ಮುಖ್ಯಮಂತ್ರಿ ಕುರ್ಚಿಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರೋ ಅದರ 10% ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರು ನಿಮ್ಮನ್ನ ಪೂಜೆ ಮಾಡ್ತಾರೆ, ಕಬ್ಬು ಬೆಳೆಗಾರರು ನಿಮ್ಮ ಪೂಜೆ ಮಾಡ್ತಾರೆ. ನಮಗೆ ಇದನ್ನು ರಾಜಕೀಯ ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಯಾವುದೇ ನಮ್ಮ ಇಚ್ಛೆ ಇಲ್ಲ ರಾಜಕಾರಣ ಮಾಡೋದಕ್ಕೆ. ನಮ್ಮ ಹಿತಾಸಕ್ತಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದಷ್ಟೇನೆ. ಅದನ್ನ ಮಾಡಬೇಕು ಅಂತೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ಬಹುಪಾಲು ಬಿಜೆಪಿಯ ಶಾಸಕರುಗಳು, ಮಾಜಿ ಸಚಿವರುಗಳಿದ್ದಾರೆ. ಅವರುಗಳು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಬಿಜೆಪಿ ಸ್ಪಷ್ಟಪಡಿಸಲಿ ಅಂತ ಕೇಳಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗಲೂ ಸಹ ಇದೇ ಭಾರತೀಯ ಜನತಾ ಪಾರ್ಟಿ ನಮ್ಮ ಕ್ಯಾಬಿನೆಟ್ ನಲ್ಲಿ ಶಾಸಕರು ಇದ್ರು, ಮಂತ್ರಿಗಳು ಇದ್ರು. ಆದ್ರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕಬ್ಬುಗಾರರ ಹಿತಾಸಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಬ್ಬು ಬೆಳೆಗಾರರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಸಭೆ ಮಾಡಿ ಒಂದು ದರವನ್ನ ನಿಗದಿ ಮಾಡಿದ್ರು. ಎಲ್ಲಾ ಉದಾಹರಣೆಗಳು ಕೂಡ ಕಣ್ಮುಂದಿದೆ. ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿ ಕೇಂದ್ರದ ಮೇಲೆ ಗೂಬೆ ಕೂರಿಸೋದನ್ನ ಬದಿಗಿಟ್ಟು ನೀವು ನಿಜವಾಗ್ಲೂ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದಿದ್ದೇ ಆದ್ರೆ ಇವತ್ತೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಕಬ್ಬು ಬೆಳೆಗಾರರ ಪರವಾಗಿ. ಧನ್ಯವಾದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.